ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ವೀಣಾ, ನಂದು 5 ನಿಮಿಷ ಹೊರಟೆ. ಅಲ್ಲಿ ಸಿಸೋನ್ ಬಾಯ್. ಸಿಸ್ಟರ್, ಇದೇನಿದು ಸುಣ್ಣ ಬಣ್ಣ ಹೊಡ್ಕೊಂಡು ಯಾವ ಕಡೆ ಹೊರಟಿದ್ಯಾ? ಅಣ್ಣ, ಅಲ್ಲ, ಏನು ವಿಶೇಷ? ಯಾವ ಕಡೆ ಸವಾರಿ ಅಂತ? ಏನಿಲ್ಲಣ್ಣ, ಸುಮ್ಮನೆ ಹಾಗೆ ಕ್ಲಬ್ಗೆ ಹೋಗ್ತಾ ಇದ್ದೀನಿ. ಏನು ಸಿಸ್ಟರ್ ಇದು? ಒಳ್ಳೆ ರಿಲ್ಯಾಕ್ಸ್ ಆಗಿ ಕನ್ಯಾದಾನ ಕೂರೋರ್ ಥರ ಕ್ಲಬ್ಬಿಗೆ ಹೋಗ್ತಾ ಇದ್ದೀನಿ ಅಂತಿದೆಯಲ್ಲ, ನಿನಗೆ ಸ್ವಲ್ಪನೂ ಭಯ ಅನ್ನೋದಿಲ್ವಾ? ಭಯನಾ? ಏನಕ್ಕೆ? ಇದೇನು ಸಿಸ್ಟರ್, ಏನು ಆಗೇ ಇಲ್ಲ ಅನ್ನೋ ಥರ ಕೇಳ್ತಾ ಇದೆಯಲ್ಲ. ನೋಡು, ಆನಂದ್ ಏಟ್ ತಿಂದು ಬಂದದ್ದು ಆಯ್ತು, ಆದ್ರೆ ಒದೆ ತಿನ್ನೋದಕ್ಕಿಂತ ಮುಂಚೆ ಆ ಕುಡುಕನ್ನ ಮೀಟ್ ಮಾಡಿದಾನೆ. ಆ ಕುಡುಕ ಆಮೇಲೆ ಅಲ್ಲಿ ಏನೇನು ಹೇಳಿದಾನೋ, ಒಳಗಡೆ ನಿಶೆ ಇಳಿತಿದ್ದಂಗೆ ಅದು ಏನೇನು ಕತ್ಬಿಟ್ಟಿದಾನೋ ಯಾವನಿಗೆ ಗೊತ್ತು. ಹೌದಲ್ವಾ? ಮೂದಿಷ್ಟೇ ಆ ಚೇಲ ಆನಂದ್ ರಿಕವರಿ ಆಗ್ತಾ ಇದ್ದಾನೆ. ಅವ್ನು ರಿಕವರಿ ಆಗ್ತಿದ್ದಂಗೆ ನಮ್ಮ ವಿರುದ್ಧ ಏನಾದರೂ ಬಾಲ ಬಿಟ್ಟಿದ್ರೆ ಹಾಗೇನು ಮಾಡೋದು ಸಿಷ್ಟೇ? ಆಲ್ರೆಡಿ ಆನಂದಿಗೆ ಸೋರ್ಸ್ ಎಲ್ಲಿದೆ ಅಂತ ಗೊತ್ತಾಗೋಗ್ಬಿಟ್ಟಿದೆ. ಅವನು ಮತ್ತೆ ಆ ಊರಿಗೆ ಹೋಗಲ್ಲ ಅಂತ ಏನು ಗ್ಯಾರಂಟಿ? ಅಲ್ಲಿ ಎನ್ಕ್ವೈರಿ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಚೇಲ ಆನಂದ್ ಅಲ್ಲಿಗೆ ಖಂಡಿತ ಹೋಗೇ ಹೋಗ್ತಾನೆ, ನಮ್ಮ ಬುಡಕ್ಕೆ ಜರಡಿ ಹಿಡದೆ ಹಿಡಿತಾನೆ. ಹಂಗೇನಾದ್ರೂ ಆದ್ರೆ ನಮ್ಮ ಕತೆ ಶ್ರೀಮತ್ ರಮಾರಮಣ ಗೋವಿಂದ ಗೋವಿಂದ. ಅಯ್ಯೋ ದೇವ್ರೆ, ಅಂಥದ್ದೇನು ಆಗಲ್ಲ ಅಣ್ಣ. ಅಲ್ಲ, ಇಷ್ಟೆಲ್ಲ ಆದ್ಮೇಲೆ ಅವನು ಅಲ್ಲಿ ಹೋಗೋ ಧೈರ್ಯ ಮಾಡ್ತಾನ? ನೀನು ಸುಮ್ಮನೆ ಹೆದರ್ಕೋತಾ ಇದೆಯಾ. ನೀನು ಹೆದರ್ದಲ್ದೆ ನನ್ನನ್ನು ಹೆದರ್ಸ್ತೀಯ. ನನ್ನ ಕಾನ್ಫಿಡೆನ್ಸ್ನ ಹಾಳು ಮಾಡ್ತಾ ಇದೆಯಾ. ಅಯ್ಯೋ ಸಿಸ್ಟರ್, ನಾನು ತಪ್ಪು ತಿಳ್ಕೊಂಡಿದ್ದೆ. ನಾನು ಕಾನ್ಫಿಡೆನ್ಸ್ ಹಾಳು ಮಾಡ್ತಾ ಇಲ್ಲ, ಓವರ್ ಕಾನ್ಫಿಡೆನ್ಸ್ ಬೇಡ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅಣ್ಣ, ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ನಾನು ಅದಕ್ಕೆಲ್ಲ ಸರಿಯಾದ ವ್ಯವಸ್ಥೆ ಮಾಡಿ ಇಟ್ಟಿದ್ದೀನಿ. ಏನು ವ್ಯವಸ್ಥೆ ಮಾಡಿದ್ಯಾ? ಅವರಿಬ್ಬರನ್ನು ಕಿಡ್ನಾಪ್ ಮಾಡಿಸಿದ್ದೀನಿ. ಈಗ ಅವರಿಬ್ರು ನನ್ನ ವಶದಲ್ಲಿದ್ದಾರೆ. ಏನೋ ಕಿಡ್ನಾಪ್ ಮಾಡ್ತಿದ್ಯಾ? ಹ್ಞೂ ಅಣ್ಣ. ಅವತ್ತು ನೀವಿಬ್ರು ಊರು ಬಿಟ್ಟು ಹೋಗು ಅಂತ ನಾನು ಹೇಳಿದ್ದೆ, ಆದರೆ ನನಗೆ ಯಾಕೋ ಡೌಟ್ ಬಂತು. ಇವತ್ತು ನಮಗೆ ಬ್ಲ್ಯಾಕ್ ಮೇಲ್ ಮಾಡೋ ಥರ ಮುಂದೆ ಬ್ಲ್ಯಾಕ್ ಮೇಲ್ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಹೌದಲ್ವಾ? ಅದಕ್ಕೆ ಸೇಫ್ಟಿಗೋಸ್ಕರ ನನ್ನ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದೆ. ಇನ್ನು ಯಾವತ್ತೂ ನನ್ನ ಕಸ್ಟಡಿಯಿಂದ ಅವರು ಹೊರಗೆ ಬರಲ್ಲ, ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳಲ್ಲ. ನಾವಿನ್ನು ನೆಮ್ಮದಿಯಾಗಿರ್ಬೋದಣ್ಣ. ಭೂಮಿಕಾ ನಂಜಿ ಮತ್ತು ಅವಳ ಗಂಡನ ಎಲ್ಲಿ ಹುಡುಕಿದ್ರು ಅವ್ರ ಕೈಗೆ ಸಿಗಲ್ಲ. ನಾವು ಆಮೇಲೆ ಆರಾಮ್ಸೆ ಪಾರ್ಟಿ ಮಾಡ್ಕೊಂಡಿರ್ಬೋದಲ್ವಾ? ಅಯ್ಯೋ, ನಾನು ಬಂದೆ ಕ್ಲಬ್ಗಿರು. ಇಲ್ಲಿ ಏನಂತ ನೋಡ್ತಾ ಇದ್ಯಾ? ಯಾರೋ ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆ. ನಮ್ಮನ್ನು ಯಾರು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ ಬೆಳಗ್ಗೆ ಗೆಳೆಯ ಹೇಳಿದಾಗ ಯಾರಿಲ್ಲ ಬಿಡ, ತಲೆ ಕೆಡಿಸ್ಕೋಬೇಡ ಅಂತ ನೆಗ್ಲೆಕ್ಟ್ ಮಾಡಿಬಿಟ್ಟೆ. ಆದರೆ ಇವಾಗ ಆಗ್ತಾ ಇರೋದನ್ನೆಲ್ಲ ನೋಡ್ತಾ ಇದ್ರೆ ನಾವು ಯಾವುದನ್ನು ನೆಗ್ಲೆಕ್ಟ್ ಮಾಡಬಾರ್ದು, ತುಂಬ ಹುಷಾರಾಗಿರಬೇಕು. ನನ್ನ ಗೆಳೆಯನ ಜೊತೆಗೆ ಇರಲೇಬೇಕು. ಇವತ್ತು ನನ್ನ ಗೆಳೆಯನ ಜೊತೆಗಿರೋದು ಒಳ್ಳೇದು. ಆನಂದ್, ಒಂದು ನಿಮಿಷ ಇರು. ಏನಿದು? ಹೌದು, ಅಲ್ಲಪ್ಪ, ನಿನ್ನೆ ಏನೋ ಇಂಪಾರ್ಟೆಂಟ್ ಕೆಲಸ ಅಂತ ಹೋದೆ, ಇವತ್ತು ಇಂಪಾರ್ಟೆಂಟಾ? ಹೌದು ಚಿನ್ನ, ಇವತ್ತು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಹೋಗಲೇಬೇಕು. ಬರಲಾ? ನೋಡು, ನಿನ್ಗೆ ಎಷ್ಟೇ ಇಂಪಾರ್ಟೆಂಟ್ ಕೆಲಸ ಇದ್ರು ಎಲ್ಲೂ ಹೋಗೋಗಿಲ್ಲ, ಮನೇಲೇ ಇರ್ತಿದ್ಯಾ ಅಷ್ಟೇ. ಅದು ಹಾಗಲ್ಲಮ್ಮ. ಹಾಗೂ ಇಲ್ಲ ಹೀಗೂ ಇಲ್ಲ. ಹೀಗೇನು ಡುಮ್ಮಂಗ್ ಫೋನ್ ಮಾಡಿ ಹೇಳ, ನೋಡು ನಿನ್ ಮಾತಿಗೆ ಬೆಲೆನ ಕೊಡ್ತಿಲ್ಲ, ಇವನು ಆಚೆ ಹೋಗ್ತಿದ್ದಾನೆ ಅಂತ. ಅವನೇ ಸರಿ, ನಿಂಗೆ ಸರಿಯಾಗಿ ಉಗ್ದು ಉಪ್ಪಿನಕಾಯಿ ಹಾಕ್ತಾನೆ. ಹೌದಾ? ಫೋನ್ ಮಾಡ್ತೀಯ ಅವನಿಗೆ? ಹೌದು. ಇಲ್ಲ, ನಾನೇ ಫೋನ್ ಮಾಡ್ಕೊಡ್ತೀನಿ. ಮಾತಾಡು, ಏನು ಹೇಳ್ತೀವಿ ಹೇಳು. ಹಲೋ, ಇವತ್ತು ವಾಕಿಂಗ್ ಹೋಗಿದಾಗ ಅವನೇ ಹೇಳಿದ್ದು, ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಕಣೋ, ನೀನು ಬರಲೇಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡ. ಕಣೋ ಬೇಡ, ಅಪ್ಪಣ್ಣ ನಂಗೆ ಬೈತಾಳೆ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ. ನಾನು ಹೇಳಿದೆ ಅಂತ ಹೇಳಪ್ಪ ಅಂದ. ಇರೋ ಡೈಲ್ ಮಾಡ್ಕೊಡ್ತೀನಿ, ಮಾತಾಡು, ಕೇಳು. ಬೇಡ ಬೇಡ, ಡುಮ್ಮ ಹೇಳಿದಾನೆ ಅಂದ್ರೆ ಹೋಗ್ಬಾ. ಆದ್ರೆ ಏನ್ ಗೊತ್ತಾ, ಬೇಗ ಬಂದ್ಬಿಡ್ಬೇಕು.
ಬಂದ್ಬಿಡ್ತೀನಿ ಚಿನ್ನ. ಕೆಲಸ ಮುಗಿದ್ಮೇಲೆ ಅಲ್ಲೇ ಇದ್ದೇನು ಮಾಡಲಿ, ನೀನು ನೋಡಬೇಕು ಅಂತ ನನಗೂ ಆಸೆ ಇರಲ್ಲ. ಯಾವಾಗ ನಿನ್ನ ನೋಡ್ತೀನೋ ಅಂತ ಕಾಯ್ತಾ ಇರುತ್ತೆ ಕಣೆ ಈ ಜೀವ. ಹೀಗೆ ಹೆಂಡತಿ ಆದವಳು ಗಂಡ ಹೋಗುವಾಗ ನಗನಗ್ತಾ ಕಳಿಸ್ಕೊಡ್ಬೇಕು. ನಗು ಬರಲ್ಲ, ಬೇಗ ಬಾ. ಅಣ್ಣ ಅವನಿಲ್ಲೇ ಪಾರ್ಕಲ್ಲೇ ಮುಗಿಸ್ಬೋದಾಯ್ತಲ್ಲಣ್ಣ. ಏಯ್, ಎಲ್ಲದಕ್ಕೂ ಪ್ಲಾನ್ ಬೇಕು ಕಣೋ, ಟೈಮ್ ನೋಡ್ಕೊಂಡು ಹೊಡಿಬೇಕು. ಇವತ್ತೇ ಸ್ಕೆಚ್ ಹಾಕಿದೀನಿ, ನಾ ಹೇಳ್ದಾಗ ಹೊಡೀರಿ. ಓಕೆ ಅಣ್ಣ. ಏನಿದು ರೆಡಿ ಆಗ್ಬಿಟ್ಟಿದ್ದೀರಾ? ಆಫೀಸ್ಗೆ ಹೋಗ್ತಿದ್ದೀರಾ? ಹೌದು. ಅಲ್ರಿ, ಯಾವಾಗ್ಲೂ ನಿಮ್ ಜೊತೆನೆ ಇರ್ತೀನಿ, ನಿಮ್ ಸೆರ್ಗಿಡ್ಕೊಂಡೇ ಇರ್ತೀನಿ, ನಿಮ್ಮನ್ನ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅಂತ ಎಲ್ಲ ಹೇಳಿದ್ರೆ ಅದೆಲ್ಲ ಮರ್ತೋಯ್ತಾ? ಇಲ್ವಲ್ಲ. ಗೌತಮರೇ, ನೀವು ಬಿಸ್ನೆಸ್ ಮ್ಯಾನ್ ಆಗ್ಬಾರ್ದಾಗಿತ್ತು, ಪೊಲಿಟಿಷಿಯನ್ ಆಗ್ಬೇಕಿತ್ತು. ಕರೆಕ್ಟ್ ಪೊಲಿಟಿಷಿಯನ್ ತರ ಬರೀ ಆಶ್ವಾಸನೆ ಕೊಡ್ತೀರಾ, ಮಾಡೋದೇನೂ ಇಲ್ಲ. ಬರೀ ವೋಟ್ ಬ್ಯಾಂಕ್ ರಾಜಕಾರಣ ರೀ ನಿಮ್ದು. ಏನ್ರಿ ಹೇಳ್ತಾ ಇದ್ದೀರಾ? ನಾನು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತೀನಾ? ಖಂಡಿತ ಇಲ್ಲ. ನನಗೊತ್ತು ನಿಮ್ಮ ಓಟ್ ಯಾವತ್ತಿದ್ರು ನನ್ನ ಹಾರ್ಟ್ ಗುರ್ತಿಗೆ ಅಂತ. ಸಾಕ್ ಸುಮ್ಮನೆ ಬೆಣ್ಣೆ ಹಚ್ಚಕ್ ಬರಬೇಡಿ. ಬರೀ ಹೇಳೋದು ಮಾತ್ರ, ನಿಮ್ ಜೊತೆನೆ ಇರ್ತೀನಿ ಅಂತ ಯಾವಾಗ್ಲೂ ನಾನು ಬಿಟ್ಟು ಹೋಗ್ತಾನೆ ಇರ್ತೀರ. ಯಾಕ್ರಿ ಈ ತರ ಸುಳ್ಳು ಆರೋಪ ಮಾಡ್ತೀರಾ ಅಂದಮೇಲೆ? ನಾನು ಯಾವತ್ತು ಬಿಟ್ಟೋಗಿದ್ದೀನಿ? ಇವತ್ತು ಒಂದು ಅರ್ಜೆಂಟ್ ಮೀಟಿಂಗ್ ಇದೆ, ಅದು ಮುಗಿದ ತಕ್ಷಣ ಓಡ್ ಬಂದ್ಬಿಡ್ತೀನಿ. ಗೊತ್ತು ನನಗೆ, ಮತ್ತೆ ಸುಮ್ಮನೆ ನಿಮ್ ಕಾಲು ಹೇಳಿದೆ ಅಷ್ಟೇ. ಒಲೆ ಇದ್ದೀರಾ ನೀವು? ನನಗೆ ಟೈಮ್ ಆಗ್ತಾ ಇದೆ, ನಾನು ಹೋಗ್ತೀನಿ. ಬಿಡ್ತು ಅನ್ನೆ. ಆಚೆ ಹೋಗೋವಾಗ ಹೋಗ್ತೀನಿ ಅಂತ ಹೇಳ್ಬಾರ್ದು, ಹೋಗ್ ಬರ್ತೀನಿ ಅಂತ ಹೇಳ್ಬೇಕು. ನಮ್ಮವರು ನಮಗೋಸ್ಕರ ಎದುರು ನೋಡ್ತಿರ್ತಾರೆ, ನಾವು ವಾಪಸ್ ಬರೋ ತನಕ ಕಾಯ್ತಿರ್ತಾರೆ. ಏನೋ ನಿಮ್ ಮಾತನಾಡ್ತಾ ಹೋಗ್ತೀನಿ ಅಂತ ಹೇಳೋದವರು ವಾಪಸ್ ಬರೋದೇ ಇಲ್ವಾ? ಅದೆಲ್ಲ ನನ್ಗೆ ಗೊತ್ತಿಲ್ಲ, ನೀವು ಹಾಗೆಲ್ಲ ಹೇಳ್ಬಾರ್ದು ಅಷ್ಟೇ. ಇಟ್ಸ್ ಓಕೆ, ಅದ್ರಲ್ಲಿ ಏನಿದೆ? ನೋಡಿ, ನೀವು ನನ್ನ ಜೊತೆ ಆರ್ಗ್ಯೂ ಮಾಡಬೇಡಿ. ಆಯ್ತು, ಇನ್ಮೇಲೆ ಆ ಥರ ಮಾತಾಡಲ್ಲ, ಓಕೆನಾ? ಸರಿ. ಒಬ್ಬರೇ ಹೋಗ್ತಿದ್ದೀರಾ? ಇಲ್ಲ, ನನ್ನ ಮಗ ಆನಂದ್ ಬರ್ತಾ ಇದ್ದಾನೆ. ಹಂಗಂದ್ರೆ ಸರಿ, ಬಾಯ್ ಬಾಯ್. ಬೇಗ ಬನ್ನಿ. ಮೀಟಿಂಗ್ ಮುಗಿದ ತಕ್ಷಣ ಓಡ್ ನೋಡ್ತೀನಿ. ಬರ್ತಾ ಮೈಸೂರು ಮಲ್ಲಿಗೆ ತಗೊಂಬರ್ಲ? ಬೇಡ, ಗುಂಡಿಗಿರೋ ರಸಗುಲ್ಲ ತಗೋಬೇಡಿ. ನಾನೇ ಬರ್ತಾ ಇದ್ದೀನಲ್ಲ. ಮತ್ತೇನೆ ಅಲ್ವಾ ನಾನು ಕೇಳಿದ್ದು. ಹುಷಾರು. ಓಕೆ, ಬಾಯ್. ಬಾಯ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹೇಳಿ, ಯಾರು? ನಾನು ಬೆಳಗ್ಗೆ ಪಾರ್ಕಲ್ಲಿ ಹೇಳಿಲ್ವಾ ಆನಂದ, ಯಾರೋ ನನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ. ನನ್ಗೆ ಅನುಮಾನ ಇದು ಅವರೇನಾ ಅಂತ. ನಿಲ್ಸ್ಬೇಡ, ನಡಿ, ಬೇಗ ನಡಿ. ಇರೋ ನಿಲ್ಸಿ ಮಾತಾಡೋಣ. ನಿಲ್ಸದ? ನಿಲ್ಸ್ಬೇಡ, ನೀನ್ ಫಾಸ್ಟ್ ಹೋಗು. ನಿನ್ ಗನ್ನು ತಂದಿಲ್ಲ, ಬಾಡಿ ಗಾರ್ಡ್ಸು ಇಲ್ಲ, ಏನ್ ತಮಾಷೆ ಮಾಡ್ತಾ ಇದ್ಯಾ? ಏನ್ ಮಾಡ್ತಾರ ನೋಡ್ಯಾರ. ಗಾಡಿ ನಿಲ್ಸ. ಅಮೃತಧಾರೆ